ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವಿನ ಮಾಸ ಶುಕ್ಲಪಕ್ಷ 8 ಅಕ್ಟೋಬರ್ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:05. ಚಂದ್ರೋದಯ ಬೆಳಗ್ಗೆ 10:30, ಚಂದ್ರಾಸ್ತ ರಾತ್ರಿ 9:59. ಇಂದಿನ ತಿಥಿ ಪಂಚಮಿ ಬೆಳಗ್ಗೆ 6:39 ರವರೆಗೆ, ನಂತರ ಷಷ್ಠಿ. ಯೋಗ ಆಯುಷ್ಮಾನ ಬೆಳಗ್ಗೆ 6:51, ನಂತರ ಸೌಭಾಗ್ಯ. ನಕ್ಷತ್ರ ಜ್ಯೇಷ್ಠ ರಾತ್ರಿ 12:48 ಅಕ್ಟೋಬರ್ 9 ರವರೆಗೆ, ನಂತರ ಮೂಲ. ಕರ್ಣ ಬಾಲವ ಬೆಳಗ್ಗೆ 11:17, ಕೌಲವ ರಾತ್ರಿ 11:50, ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:43 ರಿಂದ 12:31. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:05 ರಿಂದ 7:17. ಅಮೃತಕಾಲ ಸಂಜೆ 6:42 ರಿಂದ 8:25. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:06 ರಿಂದ 4:35. ಯಮಗಂಡ ಕಾಲ ಬೆಳಗ್ಗೆ 9:08 ರಿಂದ 10:38 ರವರೆಗೆ. ವರ್ಜಕಾಲ ಬೆಳಗ್ಗೆ 8:25 ರಿಂದ 10:08. ದುರ್ಮುಹೂರ್ತ ಬೆಳಗ್ಗೆ 8:32 ರಿಂದ 9:20, ನಂತರ ರಾತ್ರಿ 10:55 ರಿಂದ 11:43 ರವರೆಗೆ. ರಾತ್ರಿ 12:48 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 12:48 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ: ಕೆಲಸ ಮತ್ತು ವ್ಯಾಪಾರ ವಹಿವಾಟಿನಲ್ಲಿ ಹೊಸ ಸಮಸ್ಯೆಗಳು ಉದ್ಭವಿಸಬಹುದು. ಇದು ನಿಮ್ಮನ್ನು ಕಿರಿಕಿರಿಗೊಳ್ಳುವಂತೆ ಮಾಡಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯದಿರಬಹುದು. ಆರೋಗ್ಯದ ಕಡೆ ಗಮನವಹಿಸಿ. ಅವಶ್ಯಕತೆ ಇಲ್ಲದಿದ್ದಲ್ಲಿ ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವೃಷಭ ರಾಶಿ: ನಿಮ್ಮ ಸುತ್ತಲಿನ ಜನರು ನಿಮ್ಮ ಸ್ಥೈರ್ಯ ಮತ್ತು ಚೈತನ್ಯಗಳನ್ನು ಹೆಚ್ಚಿಸುತ್ತಾರೆ. ಮನೆಯಲ್ಲಿ ಸಂತೋಷದಾಯಕ ವಾತಾವರಣವಿರುವುದು. ವೃತ್ತಿ ಸ್ಥಳದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ತರಬಹುದು. ನಿಮ್ಮ ಸಂಗಾತಿಯ ನಡತೆ ನಿಮಗೆ ಸಂತೋಷ ನೀಡುತ್ತದೆ ಮತ್ತು ನೀವು ಸಮಯವನ್ನು ಆನಂದಿಸುವಿರಿ. ಮಿಥುನ ರಾಶಿ: ಇಂದು ನಿಮ್ಮ ಎಲ್ಲಾ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸುವಿರಿ. ನಿರುದ್ಯೋಗಿಗಳಿಗೆ ಕೆಲಸ ಸಿಗಬಹುದು. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವಿರಿ. ಇಂದು ನಿಮ್ಮ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವಿಶೇಷ ಕಾಳಜಿ ವಹಿಸಿ. ಕಿವಿ ಮತ್ತು ಗಂಟಲಿನ ಸೋಂಕು ಬರಬಹುದು. ನಕಾರಾತ್ಮಕ ಮನಸ್ಥಿತಿಯವರಿಂದ ದೂರವಿರಿ. ಕಟಕ ರಾಶಿ: ತುಂಬಾ ಸವಾಲಿನ ದಿನವೆನಿಸಬಹುದು. ಕೆಲಸದ ಸ್ಥಳದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು. ಮನೆಯಲ್ಲಿ ವಾತಾವರಣವು ಅಶಾಂತಿಯಿಂದ ಕೂಡಿರಬಹುದು. ವೈವಾಹಿಕ ಸಂಬಂಧವನ್ನು ಹೊಂದಲು ಒಳ್ಳೆಯ ಸಮಯ. ಮಕ್ಕಳ ಶಿಕ್ಷಣ ಮತ್ತು ನಡತೆಯ ಬಗ್ಗೆ ಸ್ವಲ್ಪ ಚಿಂತಿಸುವಿರಿ. ಸಿಂಹ ರಾಶಿ: ತೋರಿಕೆ ಮನಸ್ಥಿತಿಯಿಂದ ಅಪಹಾಸ್ಯಕ್ಕೆ ಗುರಿಯಾಗಬಹುದು. ವ್ಯವಹಾರಗಳಿಗಾಗಿ ಸಾಲವನ್ನು ಪಡೆಯಬೇಡಿ. ಇದನ್ನು ತೀರಿಸಲು ಕಷ್ಟವಾಗಬಹುದು. ಯಾರೊಂದಿಗೂ ಶತ್ರುತ್ವವನ್ನು ಬೆಳೆಸಿಕೊಳ್ಳಬೇಡಿ. ಇಂದು ಹೆಚ್ಚಿನ ಕೆಲಸದಿಂದಾಗಿ ಸುಸ್ತಾದ ಅನುಭವವಾಗಬಹುದು. ನಿಮಗೆ ಕೆಮ್ಮು ಮತ್ತು ಶೀತವಾಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ: ನೀವು ವಿದೇಶದಿಂದ ವ್ಯಾಪಾರ ಅವಕಾಶಗಳನ್ನು ಪಡೆಯಬಹುದು. ಹೊಸತನ್ನು ಕಲಿಯಬೇಕೆಂಬ ಒಲವು ಬೆಳೆಯುವುದು. ನಿಮ್ಮ ಹಳೆಯ ಸ್ನೇಹಿತರನ್ನು ಕಾಣುವ ಅವಕಾಶಗಳು ಬರಬಹುದು. ಇಂದು ರುಚಿಕರವಾದ ಆಹಾರವನ್ನು ಆಸ್ವಾದಿಸುವಿರಿ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ತುಲಾ ರಾಶಿ: ಇಂದು ನಿಮ್ಮಲ್ಲಿ ಸೋಮಾರಿತನ ಆವರಿಸಬಹುದು.
ಕುಟುಂಬದ ವಿಷಯಗಳಲ್ಲಿ ಹೊರಗಿನವರ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡಬೇಡಿ. ವಿದೇಶಿ ಸಂಪರ್ಕಗಳನ್ನು ಹೊಂದಿರುವ ವ್ಯಾಪಾರಿಗಳಿಗೆ ಇಂದು ಹಣದ ನಷ್ಟವಾಗುವ ಸಾಧ್ಯತೆ ಇದೆ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ವೃಶ್ಚಿಕ ರಾಶಿ, ಹಲವು ದಿನಗಳ ನಂತರ ನೀವು ಒತ್ತಡದಿಂದ ಮುಕ್ತರಾಗುವಿರಿ. ನಿಮ್ಮ ವೃತ್ತಿ ಜೀವನವು ಉತ್ತಮವಾಗಿರುವುದು ಮತ್ತು ನೀವು ಅಲ್ಲಿ ಎಲ್ಲರ ಮೆಚ್ಚುಗೆ ಪಡೆಯುವಿರಿ. ಕಾನೂನು ವಿಷಯಗಳಲ್ಲಿ ಜಯವನ್ನು ಪಡೆಯಬಹುದು. ಖಾಸಗಿ ವೃತ್ತಿಗೆ ಸಂಬಂಧಿಸಿದ ಜನರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಧನುರಾಶಿ, ನಿಮ್ಮ ಸಹೋದ್ಯೋಗಿಯೊಂದಿಗೆ ಮನಸ್ತಾಪಗಳಾಗುವ ಸಾಧ್ಯತೆಯಿದೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಒರಟುತನಕ್ಕೆ ಜನ ನಿಮ್ಮನ್ನು ಟೀಕಿಸಬಹುದು. ತಿಳಿಯದೆ ನಿಮ್ಮ ಅಭಿಪ್ರಾಯಗಳು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಬಹುದು. ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು ಉತ್ತಮ. ಮಕರ ರಾಶಿ, ನೀವು ಹಿಂದೆ ಕುಟುಂಬದ ಸದಸ್ಯರಿಗೆ ನೀಡಿದ ಹಣ ನಿಮಗೆ ಮರುಪಾವತಿ ಆಗಬಹುದು. ಇಂದು ನಿಮ್ಮ ಕೆಲಸಗಳು ಸುಲಭವಾಗಿ ಮತ್ತು ಸಮಯಕ್ಕೆ ನೆರವೇರುವುದು. ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗುವುದು. ಆಸ್ತಿ ವಿವಾದಗಳ ಫಲಿತಾಂಶ ನಿಮ್ಮ ಪರವಾಗಿರುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು. ಕುಂಭರಾಶಿ, ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸು ಸಾಧಿಸುವಿರಿ. ನಿಮ್ಮಳತೆಯನ್ನು ಕಂಡು ಅಧಿಕಾರಿಗಳು ಸಂತೋಷಪಡುವರು ಹಾಗೂ ಉನ್ನತ ಸ್ಥಾನ ಪಡೆಯುವ ಸಾಧ್ಯತೆಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು ಪಡೆಯಬಹುದು. ತಂದೆ ತಾಯಿ ಮಕ್ಕಳ ಪ್ರಗತಿಯಿಂದ ಉತ್ಸುಕರಾಗುತ್ತಾರೆ. ಮೀನರಾಶಿ, ಶತ್ರುಗಳು ನಿಮಗೆ ಹಾನಿ ಮಾಡಲು ಯತ್ನಿಸಬಹುದು. ನೀವು ಕೈಗೊಂಡ ಹೊಸ ಕಾರ್ಯ ಯೋಜನೆಗಳು ನಿರೀಕ್ಷೆಗಳನ್ನು ತಲುಪುವುದಿಲ್ಲ. ಇಂದು ನೀವು ಅಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಕಾರಣ ಟೀಕೆಗೆ ಒಳಗಾಗುವಿರಿ. ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆ ಮಾಡಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.